Hello students, welcome to our channel Allied Science 2. This is Panchakshari. Last videoದಾಗ ನಾನು ನಿಮಗೆ ಹೇಳಿದ್ದೆ ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಡ್ತೆ ಬ್ಲಡ್ ಆ್ಯಂಡ್ ಬ್ಲಡ್ ಕಾಂಪೊನೆಂಟ್ಸ್ ಇಟ್ಸ್ ಫಂಕ್ಷನ್ಸ್ ಆ್ಯಂಡ್ ಹೌ ಟು ಟ್ರಾನ್ಸ್ಫ್ಯೂಸ್ ದ ಬ್ಲಡ್, ವಾಟ್ ಆರ್ ದ ಪ್ರೊಸೀಜರ್, ವಾಟ್ ಆರ್ ದ ಪ್ರೋಟೋಕಾಲ್ಸ್ ಆ್ಯಂಡ್ ಹೋಲ್ 3 ಪಾರ್ಟ್ಸ್ ಒಳಗೆ ವಿಡಿಯೋನ ಸಪ್ರೇಟ್ ಮಾಡಿ ಈ ಚಾನಲ್ ಒಳಗೆ ಅಪ್ಲೋಡ್ ಮಾಡೀನಿ. ನೀವು ನಮ್ಮ ಚಾನಲ್ ಒಳಗೆ ಹೋಗಿ ಸರ್ಚ್ ಮಾಡಿದರೆ ನಿಮ್ಗೆ ಆ ವಿಡಿಯೋ ಸಿಗ್ತೈತಿ. ಅದು ಇಲ್ಲಿವರೆಗೂ ಏನೇನು ಕ್ಲಾಸಸ್ ಅಂದ್ರೆ ಆಗ್ಯಾವಲ್ಲ ಅವೆಲ್ಲ ನಮ್ಮ ಚಾನಲ್ ಒಳಗೆ ಸಿಗ್ತಾವೆ. ನೆಕ್ಸ್ಟ್ ಈ ವಿಡಿಯೋದಾಗ ಏನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬಂದಿನಂತಂದ್ರೆ ಅನಸ್ತೇಷಿಯಾ, ವಾಟ್ ಇಸ್ ಅನಸ್ತೇಷಿಯಾ ಆ್ಯಂಡ್ ಇಟ್ಸ್ ಕ್ಲಾಸಿಫಿಕೇಶನ್. ಈ ವಿಡಿಯೋದಾಗ ಏನಿರ್ತದೆ ಸೆಷನ್ಸ್ ಮೇನ್ ನಿಮ್ಗೆ ಅನಸ್ತೇಷಿಯಾ ಅಂದ್ರೆ ಏನು, ಅನಸ್ತೇಷಿಯಾ ಕ್ಲಾಸಿಫಿಕೇಶನ್ಸ್ ಯಾವೆಲ್ಲ ಅದಾವ ಅಂತೇಳಿ ಗೊತ್ತಾಗುತ್ತೆ. ಫಸ್ಟ್ ಥಿಂಗ್, ವಾಟ್ ಈಸ್ ಅನಸ್ತೇಷಿಯಾ? ಅನಸ್ತೇಷಿಯಾ ಅಂದ್ರೆ ಏನು? ಅನಸ್ತೇಷಿಯಾ ಅಂತ ಅಂದ್ರೆ ಏನು ಇದು ಗೊತ್ತಾಗಬೇಕು. ಅನಸ್ತೇಷಿಯಾ ನೀವು ಯಾವತ್ತು ಕೇಳಿದ್ರಿ ವರ್ಡ್? ಆಲ್ಮೋಸ್ಟ್ ಯಾರೆಲ್ಲ ಹಾಸ್ಪಿಟ್ಲಲ್ಲಿ ಅಂದ್ರೆ ಸ್ವಲ್ಪ ಹಾಸ್ಪಿಟಲ್ ಕನೆಕ್ಟೆಡ್ ಇದ್ದವ್ರಿಗೆಲ್ಲ ಗೊತ್ತಿರ್ತೈತಿ ಅನಸ್ತೇಷಿಯಾ ಅಂದ್ರೆ ಏನ, ಮರು ತಪ್ಪಿಸ್ತಾರ ಅಂತ ಹೇಳಿ ನಿಮಗೆ ಗೊತ್ತಿರ್ತೈತಿ ಆಲ್ಮೋಸ್ಟ್. ಅದೇ ಥರ ಅನಸ್ತೇಷಿಯಾ ಅಂದ್ರೆ ಅರವಳಿಕೆ, ಕನ್ನಡದಲ್ಲಿ ಏನಂತ ಅರವಳಿಕೆ ಅಂತ ಹೇಳ್ತಾರೆ. ಇಟ್ಸ್ ಅನಸ್ತೇಷಿಯಾ ಅಂತಂದ್ರೆ ಇಟ್ಸ್ ಮೇನ್ಲಿ ಕಮ್ ಫ್ರಮ್ ಗ್ರೀಕ್ ವರ್ಡ್ ಅಂತಂದ್ರೆ ಈ ಅನಸ್ತೇಷಿಯಾ ಅನ್ನೋದು ಅಂತಂದ್ರೆ ಗ್ರೀಕ್ ವರ್ಡ್. ಹೆಂಗಾಗಿದೆ ಅಂದ್ರೆ ಆ್ಯಂಡ್ ಅಸ್ತೇಷಿಯಾ, ಆ್ಯಂಡ್ ಅಸ್ತೇಷಿಯಾ. ಆ್ಯಂಡ್ ಅಂದ್ರೆ ವಿತೌಟ್, ಆ್ಯಂಡ್ ಅಂದ್ರೆ ವಿತೌಟ್, ಅಸ್ತೇಷಿಯಾ ಅಂದ್ರೆ ಸೆನ್ಸೇಷನ್. ಏನ್ ಹೇಳ್ತಾರೆ ಅಂತಂದ್ರೆ ಈ ಅನಸ್ತೇಷಿಯಾ ಅನ್ನೋದು ಒಂದು ಗ್ರೀಕ್ ವರ್ಡ್, ಎರಡು ವರ್ಡ್ ಕೂಡಿ ಆಗೈತೆ. ಅಂದ್ರೆ ಆ್ಯಂಡ್ ಮೀನ್ಸ್ ವಿತೌಟ್, ಅಸ್ತೇಷಿಯಾ ಮೀನ್ಸ್ ಸೆನ್ಸೇಷನ್, ಅಂಡ್ ದೇರ್ಫೋರ್ ವಿತೌಟ್ ಸೆನ್ಸೇಷನ್. ಸಿಂಪಲ್ ಆಗಿ ಹೇಳಿದ್ರೆ ವಿತೌಟ್ ಸೆನ್ಸೇಷನ್ ಅಂತಂದ್ರೆ, ವಿತೌಟ್ ಸೆನ್ಸೇಷನ್ ಅಂತಂದ್ರೆ ಯಾವ ತರ ಅಂತಂದ್ರೆ ನಿಮ್ಗೆ ನೀವು ಆಗದೆ ಇರುವಂಗೆ ಇರೋದು. ಸೆನ್ಸೇಷನ್ ಅಂತಂದ್ರೆ ಇಟ್ಸ್ ಅ ಪೇನ್. ಗೊತ್ತಾಯ್ತಾ? ಇಟ್ಸ್ ಅ ಗ್ರೀಕ್ ವರ್ಡ್, combined the two words like and anesthesia, both are mixed together, anesthesia. What is the exact definition? Definition of that, anesthesia is a branch of modern medicine deals with the administration of the medication that blocks the feeling of pain and other sensation. ಏನು ಹೇಳ್ತಾರೆ ಅಂತಂದ್ರೆ it's a branch of medicine. It's a branch of medicine deals with the administration of medication that blocks the feelings of pain and other sensation. And ನಿಮ್ಗೆ ಎಕ್ಸಾಕ್ಟ್ ಡೆಫಿನೇಷನ್ ಬೇಕಂತಂದ್ರೆ ಬರೀತೀನಿ. Anesthesia is a state of controlled temporary loss of sensation or awareness that is induced to conduct various surgical or invasive procedure. Anesthesia state of control and temporary loss of sensation and awareness. Anesthesia ಅಂದ್ರೆ ಏನು ಹೇಳ್ಕತ್ತಾರ ಅವ್ರ? Anesthesia state of control, state of control and temporary loss of sensation, temporary loss of sensation
or awareness. Awareness that is induced to, that is induced to, that is induced to conduct various surgical and invasive procedure. Induced to conduct various surgical procedure and are invasive procedure without any pain or discomfort. Without any pain or discomfort. Without any pain or discomfort. It includes analgesia, paralysis, amnesia, unconscious. ಇದು ನಿಮ್ಮ ಮುಂದೋದ ಮೊದಲು ಜನರಲ್ ಅನಸ್ತೆಸಿಯಾದಾಗ ಗೊತ್ತಾಗ್ತಾವ. It includes analgesia, amnesia, and paralysis, paralyzing, and unconsciousness. Okay. ಈಗ ನಾ ಏನು ಹೇಳತ್ತದ ಡೆಫಿನೇಷನ್ ಅಂತಂದ್ರೆ anesthesia is state that controlled or temporary loss of sensation or awareness that is induced to conduct the various surgical procedure and invasive procedure without any pain and discomfort. ಯಾವುದೇ ಒಂದು ಸರ್ಜಿಕಲ್ ಪ್ರೊಸೀಜರ್ ಆಗ್ಬೇಕಂದ್ರು ಅಥವಾ ಇನ್ವೆಸಿವ್ ಪ್ರೊಸೀಜರ್ ಆಗ್ಬೇಕಂದ್ರು ಅಂದ್ರೆ ಯಾವಾಗ ಅನಸ್ತೆಸಿಯಾ ಕೊಡದ ಮಾಡ್ತಾರಲ್ಲ ಅವಾಗ ನಿಮ್ಗೆ ಪೇನ್ ಆಗುತ್ತೆ, ಡಿಸ್ಕಂಫರ್ಟ್ ಆಗುತ್ತೆ. ಯು ಆರ್ ನಾಟ್ ಕೋಆಪರೇಟಿಂಗ್ ವಿತ್ ದಿಸ್ ಸರ್ಜರಿ. ಯಾವುದೋ ಒಂದು ಮೈನರ್ ಪ್ರೊಸೀಜರ್ ಅಲ್ಲಿ ಅದಕ್ಕೆ ನಿಮ್ಗೆ ಪೇನ್ ಆತಂದ್ರೆ ಇಮಿಡಿಯೇಟ್ ನಿಮ್ಗೆ ಆ ಪ್ರೊಸೀಜರ್ ಮಾಡಿಸ್ಕೊಂಡು ಬೇಡ ಅನಿಸುತ್ತೆ. ನಿಮ್ಗೆ ಅನಸ್ತೆಸಿಯಾ ಏನಂತಂದ್ರೆ ಇಟ್ಸ್ ಗಿವ್ ಅ ಕಂಫರ್ಟ್ ಅಂತಂದ್ರೆ ನಿಮ್ಗೆ ಯಾವಾಗ ಅನಸ್ತೆಸಿಯಾ ಕೊಟ್ರೆ ನಿಮ್ಗೆ ಪೇನು ಇರಂಗಿಲ್ಲ, ಸೆನ್ಸೇಷನ್ ಇರಂಗಿಲ್ಲ. ನಿಮ್ಗೆ ಆ ಪೂರ್ತಿ ಏನು ಸರ್ಜಿಕಲ್ ಪ್ರೊಸೀಜರ್ ಮುಗಿಯೋವರೆಗೂ ನಿಮ್ಗೆ ಗೊತ್ತಾಗೋದಿಲ್ಲ. ಯಾವಾಗ ಸರ್ಜಿಕಲ್ ಪ್ರೊಸೀಜರ್ ಮುಗಿತದೋ ಅವಾಗ ನಿಮ್ಗೆ ಆಟೋಮೆಟಿಕ್ ಆಗಿ ಲಾಸ್ ಆಫ್ ಸೆನ್ಸೇಷನ್ ರಿವರ್ಸ್ ಆಗುತ್ತೆ. ಇಟ್ ಇಸ್ ಆಲ್ಸೋ ಕಾಲ್ಡ್ ರಿವರ್ಸಿಬಲ್ ಲಾಸ್ ಆಫ್ ಸೆನ್ಸೇಷನ್. ಇಟ್ಸ್ ಆಲ್ಸೋ ಕಾಲ್ಡ್ reversible loss of sensation. ಇಷ್ಟೇ ಅನಸ್ತೆಸಿಯಾ ಅಂತಂದ್ರೆ ಇಟ್ಸ್ ರಿವರ್ಸಿಬಲ್ ಲಾಸ್ ಆಫ್ ಸೆನ್ಸೇಷನ್. ನಿಮ್ಗೆ ಅದ್ರಾಗ ಲೋಕಲ್ ಅನಸ್ತೆಸಿಯಾ, ಜನರಲ್ ಅನಸ್ತೆಸಿಯಾ ಅಂತ ಮತ್ತು ಕ್ಲಾಸಿಫಿಕೇಶನ್ ಬರ್ತಾವ. ಅಂದ್ರೆ ಯಾವ ಒಂದು ಪ್ರೊಸೀಜರ್ ಮಾಡ್ಬೇಕಂತಂದ್ರು ನಿಮ್ಗೆ ಅನಸ್ತೆಸಿಯಾ ಬಿಫೋರ್ ಇದು ಅನಸ್ತೆಸಿಯಾ ಹಿಸ್ಟ್ರಿ ಬೇರೆ ಐತಿ. ಅದು ಮಸ್ತ್ ನೆಕ್ಸ್ಟ್ ವಿಡಿಯೋದಾಗ ನಾ ಒನ್ ಬೈ ಒನ್ ಹೇಳ್ಕೊಂತ ಬರ್ತೀನಿ. ಈಗ ಜಸ್ಟ್ ಬೇಸಿಕ್ ಆಗಿ ಕ್ಲಾಸಿಫಿಕೇಶನ್ ಅದ ಹಂಗಂದ್ರೆ ಏನು ಮತ್ತು ಕ್ಲಾಸಿಫಿಕೇಶನ್ ಏನು ಇವೆರಡರ ಬಗ್ಗೆ ಫೋಕಸ್ ಮಾಡೋದು. ಆಯ್ತಾ? ನಿಮ್ಗೆ ಏನು ಗೊತ್ತಾಗ್ತೀಗ ಅನಸ್ತೆಸಿಯಾ ಅಂತಂದ್ರೆ ಏನಂತ ಗೊತ್ತಾಗ್ತದೆ. ಅದ್ರಾಗ ಇಟ್ ಇನ್ಕ್ಲೂಡ್ಸ್ ಅದ್ರೊಳಗೆ ಏನೇನು ಅದಾವಂದ್ರೆ ಅನಲ್ಜೆಸಿಯಾ, ಅಮ್ನೇಸಿಯಾ, ಅನ್ಕಾನ್ಷಿಯಸ್ನೆಸ್, ಪ್ಯಾರಲೈಸಿಂಗ್. ಅನಲ್ಜೆಸಿಯಾ ಅಂದ್ರೆ ರಿಲೇಟೆಡ್ ಟು ಪೇನ್. ಅನಲ್ಜೆಸಿಯಾ ಅಂದ್ರೆ ಪೇನ್ ಆಗದೆ ಇರೋದು. ಅಮ್ನೇಸಿಯಾ ಅಂದ್ರೆ ಮೆಮೊರಿ ಅಂದ್ರೆ ಮರ್ತು ಹೋಗೋದು. ಲೈಕ್ ಪ್ಯಾರಲೈಸಿಂಗ್ ಅಂದ್ರೆ ಮಸಲ್ಸ್ ರಿಲ್ಯಾಕ್ಸ್ ಮಾಡೋದು. ಅನ್ಕಾನ್ಷಿಯಸ್ ಅಂದ್ರೆ ಪ್ರತಿಬಿಂಬಿಸೋದು. ಲೈಕ್ ಇದು ಟೆಂಪರರಿ ಅಂದ್ರೆ ಪರ್ಟಿಕ್ಯುಲರ್ ಒಂದು ಪ್ರೊಸೀಜರ್ಗೆ ಯಾವುದು ಅನಸ್ತೆಸಿಯಾ ಬೇಕು ಅದನ್ನೆಲ್ಲ ಡಿಸೈಡ್ ಮಾಡ್ತಾರೆ ಅನಸ್ತೆಸಿಯಾಲಜಿಸ್ಟ್.
ಎಷ್ಟು ಬೇಕಾಗ್ತದೋ ಅಷ್ಟೇ ಅನಸ್ತೇಷಿಯಾ ಪ್ರೊವೈಡ್ ಮಾಡ್ತಾರೆ ಪೇಷಂಟಿಗೆ. ಇಟ್ ಇಸ್ ಅ ವೆರಿ ಕಂಫರ್ಟೇಬಲ್ ಟು ಸರ್ಜರಿ ಆಸ್ ವೆಲ್ ಆಸ್ ಪೇಷಂಟ್ ಆಸ್ ವೆಲ್ ಆಸ್ ಸರ್ಜನ್ಸ್. ಇದು ಅನಸ್ತೇಷಿಯಾ ರಿಲೇಟೆಡ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಬರೋದು ಕ್ಲಾಸಿಫಿಕೇಶನ್. ಕ್ಲಾಸಿಫಿಕೇಶನ್ ಅಂತಂದ್ರೆ ನಿಮ್ಗೆ ಏನು ಬರ್ತಾವ ತಾನೇ ಹೇಳಿದಲ್ಲ, ಜನರಲ್ ಅನಸ್ತೇಷಿಯಾ, ರೀಜನಲ್ ಅನಸ್ತೇಷಿಯಾ, ಸ್ಪೈನಲ್ ಅನಸ್ತೇಷಿಯಾ, ಹಿಂಗೆ ಒಂದೊಂದು ಬರ್ತಾವ. ಮೇನ್ಲಿ ಸ್ಟೇಟ್ ಅಂದ್ರೆ ಕ್ಲಾಸಿಫಿಕೇಶನ್. ಕ್ಲಾಸಿಫಿಕೇಶನ್ ಆಫ್ ಅನಸ್ತೇಷಿಯಾ ಯಾವೆಲ್ಲ ಕೇಳಿರಿ ನೀವು ಇಲ್ಲಿವರೆಗೂ ನೋಡ್ದಂಗೆ. What are the different types of anesthesia? What are the different types of anesthesia you have seen? Okay, let's start. All type anesthesia are administered to keep the patient comfortable and pain-free during the surgery. All types of anesthesia ಯಾಕೆ ಕೊಡೋದು ಅಂತಂದ್ರೆ ಪೇಷಂಟಿಗೆ ಕಂಫರ್ಟ್ ಫೀಲ್ ಆಗಬೇಕು, ಅದಕ್ಕೋಸ್ಕರನೇ ಕೊಡೋದು. ಅದ್ರಾಗ ಏನಿದು ಇಲ್ಲ ಅಂದ್ರೆ ಸರ್ಜರಿ ಸ್ಮೂತ್ ಆಗಿ ಆಗಲಿಕ್ಕೆ ಹೆಲ್ಪ್ ಮಾಡೋದು ಮೇನ್ ಅನಸ್ತೇಷಿಯಾ. ಫಸ್ಟ್ ಒನ್ ಮೇನ್ಲಿ ಜನರಲ್ ಅನಸ್ತೇಷಿಯಾ. ಓಕೆ, ಜನರಲ್ ಅನಸ್ತೇಷಿಯಾ. ಸೆಕೆಂಡ್ ಒನ್ ರೀಜನಲ್ ಅನಸ್ತೇಷಿಯಾ. ಥರ್ಡ್ ಒನ್ ಇಂಡೆಪ್ತ್ ಹೇಳಂಗಿಲ್ಲ, ಇದು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡತ್ತೀನಿ. ಪರ್ಟಿಕ್ಯುಲರ್ ಟಾಪಿಕ್ ಮ್ಯಾಗ ನಿಮ್ಗೆ ಇಂಡೆಪ್ತ್ ಬೇಕಂತಂದ್ರೆ ನಮ್ಮ ಮುಂದೆ ಬರೋ ವಿಡಿಯೋದೊಳಗೆ ನಾ ಕ್ಲಿಯರ್ ಆಗಿ ಹೇಳ್ತೀನಿ. ಲೋಕಲ್ ಅನಸ್ತೇಷಿಯಾ, ಫೋರ್ತ್ ಒನ್ ಟಾಪಿಕಲ್ ಅನಸ್ತೇಷಿಯಾ. ಟಾಪಿಕಲ್ ಅನಸ್ತೇಷಿಯಾ ಅಂದ್ರೆ ಸರ್ಫೇಸ್ ಅನಸ್ತೇಷಿಯಾ. ಲೋಕಲ್ ಅಂದ್ರೆ ಎಟ್ ದ ಪಾಯಿಂಟ್. ರೀಸನಲ್ ಪರ್ಟಿಕ್ಯುಲರ್ ರೀಸನ್. ಜನರಲ್ ಅಂದ್ರೆ ಫುಲ್ ಬಾಡಿ. ನಿಮ್ಗೆ ಗೊತ್ತಾಯ್ತು. ಮತ್ತು ಇದ್ರಾಗ ಡಿಫ್ರೆಂಟ್ ಟೈಪ್ಸ್ ಮತ್ತು ಯಾವ ಇಲ್ಲ ಆಲ್ಮೋಸ್ಟ್. ಇದ್ರಾಗ ಇನ್ನೊಂದು ಬರುತ್ತೆ ಮಾನಿಟ್ರಿಂಗ್ ಅನಸ್ತೇಷಿಯಾ. ಮಾನಿಟ್ರಿಂಗ್ ಸೆಡೇಷನ್ ಅಂತ ಬರುತ್ತೆ. ಸೆಡೇಷನ್ ಅನ್ನು ಸ್ವಲ್ಪ ಮಂಡಾಗಿ ಜಿ ಮಾನಿಟ್ರಿಂಗ್ ಅನಸ್ತೇಷಿಯಾ ಕೇರ್ ಅಂತ ಸೆಡೇಷನ್ ಇಲ್ಲ ಏನು ಬರ್ತಾವೆ, ಸಾರಿ. ಜನರಲ್ ಅನಸ್ತೇಷಿಯಾದಾಗ ಬರ್ತಾವೆ. ಜನರಲ್ ಅನಸ್ತೇಷಿಯಾದಾಗ ಏನು ನೋಡ್ತೀರಿ ನೀವು? ವಾಟ್ ಇಸ್ ಜನರಲ್ ಅನಸ್ತೇಷಿಯಾ? ಇವ್ರು ಗೊತ್ತಾಯ್ತಾ? ಜನರಲ್ ಅನಸ್ತೇಷಿಯಾ, ರೀಜನಲ್ ಅನಸ್ತೇಷಿಯಾ, ಲೋಕಲ್ ಅನಸ್ತೇಷಿಯಾ, ಟಾಪಿಕಲ್ ಅನಸ್ತೇಷಿಯಾ, and monitoring anesthesia care and sedation. Next going to the in-depth angle, brief ಆಗಿ ಹೇಳ್ಕೊಂಡು ಹೋಗ್ತೀನಿ ಎಲ್ಲ ಟೈಪ್ಸ್ ಅದಾವ ಅಂತೇಳಿ. ಓಕೆ, ಜನರಲ್ ಅನಸ್ತೇಷಿಯಾ. ವಾಟ್ ಇಸ್ ಜನರಲ್ ಅನಸ್ತೇಷಿಯಾ? General anesthesia means it's a loss of sensation whole body by inducing mechanical ventilation. ಅಂದ್ರೆ ಪೂರ್ತಿ ದೇಹವನ್ನು ಪ್ರಜ್ಞೆ ತಪ್ಪಿಸೋದು ಅಂತ ಅರ್ಥ. General anesthesia to conduct any surgical procedure the patient made unaware, unresponsive to the pain stimuli by the administration of general anesthetic agents. And general anesthesia used to major operations such as laparotomy, thoracotomy, and cause patient loss of consciousness. Okay, what they are telling, general anesthesia ಅಂತಂದ್ರೆ ಅಂದ್ರೆ ಇನ್ ಕನ್ನಡದಾಗ ಹೇಳ್ಬೇಕಂದ್ರೆ ಫುಲ್ ಬಾಡಿ
ಪ್ರಜ್ಞೆ ತಪ್ಪಿಸೋದಂತಾರೆ. ಪೂರ್ತಿ ದೇಹ ಪ್ರಜ್ಞೆ ತಪ್ಪಿಸಿ ಆಪರೇಟ್ ಮಾಡೋದು ಅಂತ ಮೇಜರ್ ಸರ್ಜರೀಸ್. Major surgeries like the laparotomy, thoracotomy ಇವೆಲ್ಲ ಏನು ಮಾಡ್ಬೇಕಾಗುತ್ತೆ, ಜನರಲ್ ಅನಸ್ತೇಷನ್ ಕೊಡ್ಬೇಕಾಗುತ್ತೆ ಇಂಥ ಸರ್ಜರಿ. ಯಾಕಂದ್ರೆ ಇಟ್ಸ್ ಟೇಕನ್ ಲಾಂಗ್ ಟೈಮ್. ಇವೇನು ಮಾಡ್ತಾವೆ, ಜಾಸ್ತಿ ಹೊತ್ತು ಪ್ರೊಸೀಜರ್ಸ್ ನಡೀತಾವೆ. ಈ ಶಾರ್ಟ್ ಆ್ಯಕ್ಟಿಂಗ್ ಅನಸ್ತೇಷಿಯಾ ಡ್ರಗ್ ಏನದಲ್ಲ, ಲೈಕ್ ಸ್ಪೈನಲ್ ಇರಲಿ ಲೋಕಲ್ ಇರಲಿ, ಅಷ್ಟು ಅಲ್ಲಿವರೆಗೂ ಆ್ಯಕ್ಟ್ ಆಗೋದಿಲ್ಲ. ಇದೇನಂತಾರೆ ಇಂಥ ಕಂಟ್ರೋಲ್ಡ್ ಅನಸ್ತೇಷಿಯಾ. ನಿಮ್ಗೆ ಎಲ್ಲಿವರೆಗೂ ಆಪ್ರೇಟ್ ಮಾಡ್ತಿರ್ತಾರೋ ಅಲ್ಲಿವರೆಗೂ ನೀವು ಅನಸ್ತೇಷಿಯಾ ಕಂಟ್ರೋಲ್ ಮಾಡಿರ್ಬೋದು. ಮತ್ತು ಏನಂತಂದ್ರೆ ನಿಮ್ಗೆ ಅಂದರೆ ಡಿಫ್ರೆಂಟ್ ಟೈಪ್ಸ್ ಹೋಗ್ತವೆ. ಅಂದ್ರೆ ಜನರಲ್ ಅನಸ್ತೇಷಿಯಾ ಅಂತಂದ್ರೆ ನಾಟ್ ಓನ್ಲಿ ವಿತ್ ಒನ್ ಡ್ರಗ್. ಇಲ್ಲಿ ಒಂದೇ ಡ್ರಗ್ ಬರಂಗಿಲ್ಲ. ಏನು ಬರ್ತದಂದ್ರೆ ಇದಕ್ಕೆ ಪರ್ಟಿಕ್ಯುಲರ್ ಅನಸ್ಥೆಟಿಕ್ ಏಜೆಂಟ್ಸ್ ಅಂತ ಬರ್ತಾವೆ. ಅನಸ್ಥೆಟಿಕ್ ಏಜೆಂಟ್ಸ್ ಅಂತ ಬರ್ತಾವೆ. ಅಂದ್ರೆ ಏಜೆಂಟ್ಸ್ ಅಂಡ್ ಡ್ರಗ್ಸ್. ಅನಸ್ಥೆಟಿಕ್ ಏಜೆಂಟ್ಸ್ ಏನದಾವಲ್ಲ, ಇಟ್ಸ್ ಹೆಲ್ಪ್ಸ್ ಟು ಗಿವಿಂಗ್ ಅ ಜನರಲ್ ಅನಸ್ತೇಷಿಯಾ. ಅನಸ್ಥೆಟಿಕ್ ಏಜೆಂಟ್ಸ್ ಅಂತ ಬರ್ತಾವೆ, ಇನ್ಹಲೇಷನ್ ಏಜೆಂಟ್ಸ್ ಅಂತ ಬರ್ತಾವೆ. ಇನ್ಹಲೇಷನ್ ಏಜೆಂಟ್ಸ್ ಮತ್ತೇನು ಬರ್ತಾವೆ, ಮಸಲ್ ರಿಲ್ಯಾಕ್ಸೆಂಟ್ ಅಂತ ಬರ್ತಾವೆ. ಹಾಗಾಗಿ ಅನಾಲ್ಜೆಸಿಕ್ಸ್ ಅಂತ ಬರ್ತಾವೆ. ಅನಸ್ಥೆಟಿಕ್ ಏಜೆಂಟ್ ಡ್ರಗ್ಸ್ ಅಂತ ಬರ್ತಾವೆ. ಮತ್ತು ಇನ್ಹಲೇಷನ್, ಮಸಲ್ ರಿಲ್ಯಾಕ್ಸೆಂಟ್, ಅನಾಲ್ಜೆಸಿಕ್ಸು ಎಲ್ಲ ಏನು ಮಾಡ್ತಾವೆ ಅಂದ್ರೆ ಎಲ್ಲ ಸೇರಿ ಒಂದು ಜನರಲ್ ಅನಸ್ತೇಷಿಯಾ ಅಂತ ಹೇಳೋದು. ಅಂದ್ರೆ ಒಂದೇ ಡ್ರಗ್ ಕೊಟ್ರೆ ಆಯಿತು ಮುಗಿತಾನಿಲ್ಲ. ವಿತ್ ಇದೇನು ಇಟ್ಸ್ ರಿಲೇಟೆಡ್ ಟು ಡ್ರಗ್ಸ್. ಇಟ್ಸ್ ಇದಕ್ಕೆ ಏನು ಬೇಕಾಗ್ತದೆ, ಬ್ರೀದಿಂಗ್ ಸಪೋರ್ಟ್ ಬೇಕಾಗ್ತದೆ. ಅಂದ್ರೆ ಮೆಕ್ಯಾನಿಕಲ್ ವೆಂಟಿಲೇಷನ್ ಸಪೋರ್ಟ್ ಬೇಕಾಗುತ್ತೆ. ಮೆಕ್ಯಾನಿಕಲ್ ವೆಂಟಿಲೇಷನ್ ಸಪೋರ್ಟ್ ಬೇಕಾಗ್ತದೆ. ಅಂದರೆ ಮೆಕ್ಯಾನಿಕಲ್ ವೆಂಟಿಲೇಷನ್ ಸಪೋರ್ಟ್ ಬೇಕಂದ್ರೆ ಏನು ಬೇಕಾಗುತ್ತೆ ನಿಮಗೆ, ಒಂದು ಥಿಂಗ್ ತಿಳ್ಕೊರಿ. ಮೆಕ್ಯಾನಿಕಲ್ ವೆಂಟಿಲೇಷನ್ ಸಪೋರ್ಟ್ ಬೇಕಂತಂದ್ರೆ ನಿಮಗೆ ಅನಸ್ತೇಷಿಯಾ ವರ್ಕ್ ಸ್ಟೇಷನ್ ಬೇಕಾಗುತ್ತೆ. ಅನಸ್ತೇಷಿಯಾ ವರ್ಕ್ ಸ್ಟೇಷನ್ ಕೇಳಿ ಯಾರೆಲ್ಲ ಸೆಕೆಂಡ್ ಇಯರ್ ಪ್ಯಾರಾಮೆಡಿಕಲ್ ಅಥವಾ ಲೈಟ್ ಸೈನ್ಸ್ BSc ಇರಲಿ ಅವ್ರೆಲ್ಲ ಮಾಡಾಕ್ತಿರ್ತಿರೋ ಅವ್ರಿಗೆಲ್ಲ ಆಲ್ಮೋಸ್ಟ್ OT ಪೋಸ್ಟಿಂಗ್ಸ್ ಆಗಲಿ ಅಲ್ಲೆಲ್ಲ ಓದಾಗ್ತಿರಲ್ಲ ಅವ್ರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಅನಸ್ತೇಷಿಯಾ ವರ್ಕ್ ಸ್ಟೇಷನ್. ಅನಸ್ತೇಷಿಯಾ ವರ್ಕ್ ಸ್ಟೇಷನ್ ಅಂದ್ರೆ ಏನು, ಅನಸ್ತೇಷಿಯಾ ವರ್ಕ್ ಸ್ಟೇಷನ್ ಬಗ್ಗೆ ಮತ್ತೆ ಸಪ್ರೇಟ್ ಒಂದು ಕ್ಲಾಸ್ ಮಾಡ್ತೀನಿ ನಾನು ಇದ್ರಾಗ ವಿಡಿಯೋದಾಗ. ಅನಸ್ತೇಷಿಯಾ ವರ್ಕ್ ಸ್ಟೇಷನ್ ಅಂದ್ರೆ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಅನಸ್ತೇಷಿಯಾ ವರ್ಕ್ ಸ್ಟೇಷನ್ ಅಂದ್ರೆ ಇಟ್ಸ್ ಗಿವ್ ಅ ಮೆಕ್ಯಾನಿಕಲ್ ವೆಂಟಿಲೇಷನ್ ಸಪೋರ್ಟ್ ಟು ದ ಪೇಷಂಟ್ when it paralyzed or when it is gone under the general anesthesia. ಯಾವ ಜನರಲ್ ಅನಸ್ತೇಷಿಯಾ ಒಳಗೆ ಇಂಡ್ಯೂಸ್ ಆಗ್ತಾನೋ ಪೇಷಂಟ್, ಅವಾಗ ನಮ್ಮ ಈ ವರ್ಕ್ ಸ್ಟೇಷನ್ ಇದೆಯಲ್ಲ, ಇಟ್ ಹೆಲ್ಪ್ಸ್ ಟು ಪ್ರೊವೈಡ್ ಮೆಕ್ಯಾನಿಕಲ್ ವೆಂಟಿಲೇಷನ್ ಆಸ್ ವೆಲ್ ಆಸ್ ಇಟ್ಸ್ ಗಿವ್ಸ್ ಇನ್ಹಲೇಷನ್ ಏಜೆಂಟ್ಸ್ ಆ್ಯಂಡ್ ಆಕ್ಸಿಜನ್, ನೈಟ್ರಸ್ ಆಕ್ಸೈಡ್ ಅವನ್ನೆಲ್ಲ ಏನು ಯೂಸ್ ಮಾಡ್ತೀವಲ್ಲ ಅದನ್ನ ಕಂಟ್ರೋಲ್ ಒಳಗೆ ಪ್ರೊವೈಡ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಬ್ರೀದಿಂಗ್ ಸಪೋರ್ಟ್ ಜೊತೆಗೆ ಇಟ್ಸ್ ಆಲ್ಸೋ ಹೆಲ್ಪ್ಸ್ ಟು ಇಂಡ್ಯೂಸ್ ದಿ ಪೇಷಂಟ್ ವಿತ್ ಇನ್ಹಲೇಷನ್ ಏಜೆಂಟ್ಸ್. ಅದ್ರ ಜೊತೆಗೆ ಅದನ್ನು ಗೊತ್ತಾಗುತ್ತೆ. ಇದು ಮೆಕ್ಯಾನಿಕಲ್ ವೆಂಟಿಲೇಷನ್ಗೆ ಅನಸ್ತೇಷಿಯಾ ವರ್ಕ್ ಸ್ಟೇಷನ್ ಬೇಕು. ಮತ್ತು ವೈಟಲ್ಸ್ಗೆ ವೈಟಲ್ ಮಾನಿಟರಿಂಗ್ಗೆ ಬೇಸಿಕ್ಸ್ ವೈಟಲ್ ಮಾನಿಟರಿಂಗ್ ಬೇಕಾಗ್ತದೆ. ಈ ಪರ್ಟಿಕ್ಯುಲರ್ಲಿ ಜನರಲ್ ಅನಸ್ತೇಷಿಯಾ ಇದಕ್ಕೆ ಕೊಳ್ಳೇಬೇಕಾದ್ರೆ ವೈಟಲ್ ಮಾನಿಟರ್, ಅನಸ್ತೇಷಿಯಾ ವರ್ಕ್ ಸ್ಟೇಷನ್ ಮತ್ತು ಬ್ರೀದಿಂಗ್ ಏರ್ವೇ ಸಪೋರ್ಟಿಂಗ್ ಡಿವೈಸಸ್ ಅಂತ ಮತ್ತೇನು ಬೇಕು, ಏರ್ವೇ ಸಪೋರ್ಟಿಂಗ್ ಡಿವೈಸ್. ಏರ್ವೇ ಸಪೋರ್ಟಿಂಗ್ ಡಿವೈಸ್ ಅಂದ್ರೆ
ಏರ್ವೇ ಸೆಕ್ಯೂರ್ ಮಾಡ್ಲಿಕ್ಕೆ ಯಾವುದೆಲ್ಲ ಹೆಲ್ಪ್ ಮಾಡುತ್ತಲ್ಲ ಅಂತ ಒಂದು ಥಿಂಗ್ಸ್ ಅಥವಾ ವಸ್ತು ಆಗಲಿ ಅಂತ ಅವನ್ನ ನೀವು ಇಡಬೇಕಾಗತ್ತ. ಮೇನ್ ಕಾನ್ಸೆಪ್ಟ್ ಏನಂತಂದ್ರೆ ಜನರಲ್ ಅನಸ್ತೆಸಿಯಾ ಅಂತಂದ್ರೆ ಈ ಡ್ರಗ್ಸ್ ಅಷ್ಟೇ ಅಲ್ಲ, ವರ್ಕ್ ಸ್ಟೇಷನ್ ಅಷ್ಟೇ ಅಲ್ಲ, ಎಲ್ಲ ಥಿಂಗ್ಸು ಬೇಕಾಗ್ತೈತೆ. ಅದ್ರಾಗ ಏರ್ವೇ ಅಸೆಸಿಂಗ್ ಮಾನಿಟರ್ ಅಂದ್ರೆ ಏರ್ವೇ ಸೆಕ್ಯೂರ್ ಮಾಡ್ಲಿಕ್ಕೆ ಬೇಕಾದಂಥ ಥಿಂಗ್ಸ್ ಅಂದ್ರೆ ಲೈಕ್ ಎಂಡೋಟ್ರಾಕಿಯಲ್ ಟ್ಯೂಬ್ ಇರಲಿ, ಲ್ಯಾನ್ಜಲ್ ಮಾಸ್ಕ್ ಏರ್ವೇಸ್ ಇರಲಿ, ಓರಲ್ ಏರ್ವೇಸ್ ಇರಲಿ, ನೇಸಲ್ ಏರ್ವೇಸ್ ಇರಲಿ, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಕಮ್ ಅಂಡರ್ ದಿ ಅನಸ್ತೆಸಿಯಾ. ಈ ನಾ ಏನು ಹೇಳಕ್ ಹೊಂಟೇನಂತಂದ್ರೆ, ನೀವು ಈಗ ಅನಸ್ತೆಸಿಯಾ ಓಟಿ ಟೆಕ್ನಾಲಜಿಸ್ಟ್ ಅಂತಂದ್ರೆ ಆರ್ ಅನಸ್ತೆಸಿಯಾ ಟೆಕ್ನಿಷಿಯನ್ ಆರ್ ಓಟಿ ಟೆಕ್ನಿಷಿಯನ್ ಏನಾದ್ರು ಇರಲಿ, ಅನಸ್ತೆಸಿಯಾ ಟೆಕ್ನಿಷಿಯನ್ ಯು ಶುಡ್ ನೋ ಅಬೌಟ್ ದಿ ವಾಟ್ ಆರ್ ದ drugs used in anesthesia, what are the equipments used in anesthesia, what are the devices come under the anesthesia. ನಿನಗೆ ಗೊತ್ತಿರಬೇಕು ಹೆಂಗೆ ಆಪ್ರೇಟ್ ಮಾಡಬೇಕು, ಹೌ ಟು ಆಪ್ರೇಟ್, ಹೌ ಟು ಹ್ಯಾಂಡಲ್, ಹೌ ಟು ಕ್ಲೀನ್, ಹೌ ಟು ಮ್ಯಾನೇಜ್. ಈ ಎಲ್ಲ ಥಿಂಗ್ಸ್ ಮ್ಯಾನೇಜ್ ಮಾಡೋದು ಸ್ಕಿಲ್ಲೇ ನಮ್ಮ ಕೋರ್ಸ್ ಮೀನಿಯಮ್. ಈಗ ನೀವು ನಾಳೆ ಕೋರ್ಸ್ ಮುಗಿಸಾದ್ಮೇಲೆ ಎಲ್ಲ ಜಾಬ್ ಹೋದ್ರೆ ನಿಮ್ಮ ಮೇನ್ ಕೇಳೋದ ಸ್ಕಿಲ್ಸ್, ವಾಟ್ ಆರ್ ದ ಸರ್ಜರಿ ಯು ಹ್ಯಾವ್ ಸೀನ್. ನೀನು ಯಾವುದೆಲ್ಲ ಸರ್ಜರಿ ನೋಡಿದೆ ಅಂತ ಕೇಳ್ತಾರ, ನೋಡಿದಾದ್ಮೇಲೆ ಅದರ ಮೇಲೆ ಗೊತ್ತಾಗ್ತದೆ ನಿಮ್ಗೆ ಯಾವುದೆಲ್ಲ ಪ್ರೊಸೀಜರ್ ಮಾಡ್ತಿದ್ರಿ ನೀವು ಅಂತೇಳಿ. ಅಂದರೆ ಸೋ ಮೆನಿ ಡಿವೈಸಸ್ಸು, ಸೋ ಮೆನಿ ಥಿಂಗ್ಸ್, ಮತ್ತು ಏರ್ವೇ ರಿಲೇಟೆಡ್ ಸುಮಾರು ಎಕ್ವಿಪ್ಮೆಂಟ್ಸ್ ಅದಾವ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಮುಂದಿನ ವಿಡಿಯೋದಾಗ ಹೇಳ್ಕೊಡ್ತೀನಿ. ಈಗೇನಂತಂದ್ರೆ ಜನರಲ್ ಅನಸ್ತೆಸಿಯಾ ರಿಲೇಟೆಡ್ ಯಾವುದೆಲ್ಲ ಕಾನ್ಸೆಪ್ಟ್ ಅದ ಅಂತ ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ರಿಲೇಟೆಡ್ ಟು ಅನಸ್ತೆಸಿಯಾ. ಓಕೆ, ಈಗ ಜನರಲ್ ಇನ್ನೊಂದು ಪ್ರೊಸೀಜರ್ ಹೇಳಂದ್ರೆ ಇದೇ ವಿಡಿಯೋದಾಗ ಹೇಳ್ತಿದ್ದೆ, ಇಲ್ಲ ಮುಂದಿನ ವಿಡಿಯೋದಾಗ ಇದು ಹೆಂಗೆ ಫ್ಲೋ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ರೀಜನಲ್ ಅನಸ್ತೆಸಿಯಾ. ಸೆಕೆಂಡ್ ಒನ್ ರೀಜನಲ್ ಅನಸ್ತೆಸಿಯಾ. ರೀಜನಲ್ ಅನಸ್ತೆಸಿಯಾ ಅಂತಂದ್ರೆ ಏನು? ಇಲ್ಲಿ ಹೇಳತ್ತದಲ್ಲ, ಪರ್ಟಿಕ್ಯುಲರ್ ರೀಸನ್ ಅಂದರೆ ಈ ಪರ್ಟಿಕ್ಯುಲರ್ ರೀಸನಲ್ಲಿ ಪರ್ಟಿಕ್ಯುಲರ್ ರೀಸನ್ನ ಬ್ಲಾಕ್ ಮಾಡೋದು. ಇನ್ ಜನರಲ್ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದ ಬಾಡಿ. ಏನಂದ್ರೆ ರೀಜನಲ್ ಅನಸ್ತೆಸಿಯಾ ಮೇನ್ಲಿ 2 ಟೈಪ್ಸ್ ಆಗುತ್ತೆ. ಒಂದು ಪೆರಿಫೆರಲ್, ನರ್ವ್ ಬ್ಲಾಕ್, ಇನ್ನೊಂದು ಸೆಂಟ್ರಲ್ ನ್ಯೂರೋಆಕ್ಸಿಯಲ್ ಬ್ಲಾಕ್ ಅಂತ ಬರುತ್ತೆ. ಓಕೆ, ಏನು ಹೊಸದು ಬಂತಾರಪ್ಪ ಅನ್ಬೇಡ್ರಿ. ಪೆರಿಫೆರಲ್ ನರ್ವ್ ಬ್ಲಾಕ್ ಅಂದರೆ ಒಳಗಿಂದ ಪೆರಿಫೆರಲಿ ನರ್ವ್ಸ್ ಎಲ್ಲೆಲ್ಲ ಅದಲ್ಲ ಅಲ್ಲಿ ಪರ್ಟಿಕ್ಯುಲರ್ ಬ್ಲಾಕ್ ಮಾಡೋದನ್ನ ಪೆರಿಫೆರಲ್ ನರ್ವ್ ಬ್ಲಾಕ್ ಅಂತಾರೆ. ಸೆಂಟ್ರಲ್ ನ್ಯೂರೋಆಕ್ಸಿಯಲ್ ಬ್ಲಾಕ್ ಅಂತಂದ್ರೆ ಸೆಂಟ್ರಲ್ ನ್ಯೂರೋಆಕ್ಸಿಯಲ್ ಅಂದರೆ ರಿಲೇಟೆಡ್ ಟು ಸ್ಪೈನ್. ಏನು ಸ್ಪೈನಲ್ ಕಾರ್ಡ್ ಇದೆಯಲ್ಲ, ಸ್ಪೈನಲ್ ಕಾರ್ಡಲ್ಲಿ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಬ್ಲಾಕ್ ಮಾಡೋದನ್ನ ಸೆಂಟ್ರಲ್ ನ್ಯೂರೋಆಕ್ಸಿಯಲ್ ಬ್ಲಾಕ್ ಅಂತಾರೆ. ಪೆರಿಫೆರಲ್ ನರ್ವ್ ಏನೇನಿದಾವಲ್ಲ ಅಲ್ಲೆಲ್ಲ ಏನು ಅನಸ್ಥೆಟಿಕ್ ಡ್ರಗ್ ಕೊಟ್ಟು ಬ್ಲಾಕ್ ಮಾಡೋದನ್ನ ಪೆರಿಫೆರಲ್ ನರ್ವ್ ಬ್ಲಾಕ್ ಅಂತಾರೆ. ಪೆರಿಫೆರಲ್ ನರ್ವ್ ಬ್ಲಾಕಲ್ಲಿ ಫಿಮರಲ್ ನರ್ವ್ ಬ್ಲಾಕ್, ರೇಡಿಯಲ್ ನರ್ವ್ ಬ್ಲಾಕ್, ಪೆರಿಫೆರಲ್ ನರ್ವ್ ಬ್ಲಾಕಲ್ಲಿ ಅಲ್ನಾರ್ ಬ್ಲಾಕ್, ರೇಡಿಯಲ್ ಬ್ಲಾಕ್, ಫಿಮೋರಲ್ ಬ್ಲಾಕ್, ಪೆರಿಫೆರಲ್ ನೋಡ್ಬೇಕಂದ್ರೆ ಅಂದರೆ ಪರ್ಟಿಕ್ಯುಲರ್ ನರ್ವ್ ಅಬ್ಚುರೇಟರಿ ಬ್ಲಾಕ್. ನೆಕ್ಸ್ಟ್ ಏನು ಬರ್ತದೆ ಹೇಳು? ಸಿಯಾಟಿಕ್ ನರ್ವ್ ಬ್ಲಾಕ್, ಪಾಪ್ಯುಲೇಟರ್ ನರ್ವ್ ಬ್ಲಾಕ್,
ಇದನ್ನ ಪೆರಿಫೆರಲ್ ಬರ್ತದೆ. ಸೆಂಟ್ರಲ್ ನ್ಯೂರೋ ಆಕ್ಸಿಯಲ್ ಒಳಗೆ ಬರ್ತೈತಿ. ಏನೇನು ಬರ್ತೈತಿ ಸೆಂಟ್ರಲ್ ನ್ಯೂರೋ ಆಕ್ಸಿಯಲ್ ಬ್ಲಾಕ್ ಅಲ್ಲಿ ಸ್ಪೈನಲ್ ಬ್ಲಾಕ್ ಆರ್ ಸ್ಪೈನಲ್ ಅನಸ್ತೇಷಿಯಾ ಏನ್ ಕರೀತಾರ ಸ್ಪೈನಲ್ ಅನಸ್ತೇಷಿಯಾ ಅಂತ ಕರೀತಾರೆ. ಆರ್ ಸಬ್ ಆರ್ಕ್ನಾಯ್ಡ್ ಬ್ಲಾಕ್ ಸ್ಪೈನಲ್ ಅನಸ್ತೇಷಿಯಾ ಆರ್ ಸಬ್ ಆರ್ಕ್ನಾಯ್ಡ್ ಬ್ಲಾಕ್ ಬರುತ್ತೆ. ಇನ್ನೊಂದು ಬರ್ತಾ ಎಪಿಡ್ಯೂರಲ್ ಬ್ಲಾಕ್. ಸ್ಪೈನಲ್ ಅನಸ್ತೇಷಿಯಾ ಸ್ಪೈನಲ್ ಸಬ್ ಆರ್ಕ್ನಾಯ್ಡ್ ಬ್ಲಾಕ್ ಅಂತಂದ್ರೆ ಅಂದ್ರೆ at the level of L4, L5, L3, L4 ಲೈಕ್ ಏನಿದೆಯಲ್ಲ ಆ ಸ್ಪೇಸಲ್ಲಿ ಸ್ಪೈನಲ್ ಅನ್ನೋ ಕಾರ್ಡ್ ಇದೆಯಲ್ಲ ಅದರದ ಸಬ್ ಆರ್ಕ್ನಾಯ್ಡ್ ಸ್ಪೇಸಲ್ಲಿ ಎಸ್ಪೆಷಲಿ ಸಬ್ ಆರ್ಕ್ನಾಯ್ಡ್ ಸ್ಪೇಸಲ್ಲಿ CSF ಇರ್ತದಲ್ಲ ಅಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿಂತ ಅನಸ್ಥೆಟಿಕ್ ಡ್ರಗ್ನ ಇಂಜೆಕ್ಟ್ ಮಾಡೋದ್ರಿಂದ ಆ ಒಂದು ಜಾಗದ ಕೆಳಗಡೆ ಭಾಗ ಪೂರ್ತಿ ಅಲ್ಲಿಂದ ಏನು ಅರೇಜ್ ಆಗುವಂಥ ನರ್ವ್ಸ್ ಅದಾವೋ ಅದಷ್ಟು ಬ್ಲಾಕ್ ಮಾಡುತ್ತೆ. ಎಸ್ಪೆಷಲಿ ಲಂಬಾರ್ ಅಂತಾರಲ್ಲ ಲಂಬಾರ್ ಲೆವೆಲಿಂದ ಕೆಳಗಡೆ ಪೂರ್ತಿ ಸುನ್ ಮಾಡುವಂಥದ್ದು ಅನಸ್ತೇಷಿಯಾ ಸ್ಪೈನಲ್ ಅನಸ್ತೇಷಿಯಾ. ಓಕೆ, ಎಪಿಡ್ಯೂರಲ್ ಅಂದ್ರೆ ಇಟ್ಸ್ ಟೋಲ್ಡ್ ಎಪಿಡ್ಯೂರಲ್ ಅಂದ್ರೆ ಡ್ಯೂರಾ ಸ್ಪೇಸ್ದ ಹೊರಗಡೆ ಅಂತ ಇರುವಂಥ ಸ್ಪೇಸಲ್ಲಿ ಸರೌಂಡಿಂಗ್ ಒಂದು ಇಂಜೆಕ್ಟ್ ಮಾಡುವಂಥ ಅನಸ್ಥೆಟಿಕ್ ಏಜೆಂಟ್ ಅನ್ನ ಅದು ಸರೌಂಡಿಂಗ್ ಏನಿರ್ತದಲ್ಲ ಅಲ್ಲಿಂದ ಅರೇಜ್ ಆಗುವಂಥ ನರ್ವ್ಸ್ನ ಬ್ಲಾಕ್ ಮಾಡುತ್ತೆ. ಇಲ್ಲಿ ಮೇನ್ ಬರೋದು ಸ್ಪೈನಲ್ ಮತ್ತೆ ಎಪಿಡ್ಯೂರಲ್ ಬ್ಲಾಕ್. ನೆಕ್ಸ್ಟ್ ಬರೋದು ಪ್ಲೆಕ್ಸಸ್ ಬ್ಲಾಕ್ ಅಂತಂದ್ರೆ ಪ್ಲೆಕ್ಸಸ್ ಅಂದ್ರೆ ಅಂದ್ರೆ ಒಂದಿಷ್ಟು ಪ್ಲೆಕ್ಸಸ್ ಅದಾವಲ್ಲ ಇದರಲ್ಲಿ ಬಾಡಿಲಿ ಆ ಪ್ಲೆಕ್ಸಸ್ ಅಲ್ಲಿ ಪರ್ಟಿಕ್ಯುಲರ್ ಸ್ಪೇಸ್ ಅಲ್ಲಿ ಬ್ಲಾಕ್ ಕೊಡೋಣ. ಇದ್ರಾಗ ಫಸ್ಟ್ ಬ್ರೇಕಿಯಲ್ ಪ್ಲೆಕ್ಸಸ್ ಬ್ಲಾಕ್. ಸಾರಿ, ಫಸ್ಟ್ ಒನ್ನೇ ಸರ್ವೈಕಲ್ ಎರಡನೇದು ಬ್ರೇಕಿಯಲ್. cervical plexus block, brachial plexus block, ಮೂರನೇದು lumbar plexus block. ಅರ್ಥ ಆಯ್ತಾ? ಏನಂದ್ರೆ ಪ್ಲೆಕ್ಸಸ್ ಬ್ಲಾಕ್ ಒಳಗೆ ಮೂರು ತರ ಬರ್ತೈತಿ: cervical plexus block, brachial plexus block, lumbar plexus block. cervical plexus ಅಂತಂದ್ರೆ ಏನು? ಸರ್ವೈಕಲ್ ಪ್ಲೆಕ್ಸಸ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಸರ್ವೈಕಲ್ ಅಂದ್ರೆ C2C4. ಈ C2C4 ಇದು ಇದಲ್ಲ ಆ ಲೆವೆಲ್ ಅಲ್ಲಿ C1 to C4 ಈ ಲೆವೆಲ್ಲಿ ಸಮ್ ಅನಸ್ಥೆಟಿಕ್ ಡ್ರಗ್ಸ್ ಇಂಜೆಕ್ಟ್ ಮಾಡೋದ್ರಿಂದ ಅಲ್ಲಿಂದ ಅರೈಸ್ ಆಗುವಂತ ಏನ್ ನರ್ವ್ಸ್ ಅದಾವೋ ಅವೆಲ್ಲ ಬ್ಲಾಕ್ ಆಗಿ ಆ ಏರಿಯಾ ಏನೇನು ಕವರ್ ಮಾಡ್ತದೆ ಅಲ್ಲ ಸುಂದಾಗ್ತೈತಿ. ಯಾಕ ಸರ್ವೈಕಲ್ ಲೆವೆಲ್. ಬ್ರೇಕಿಯಲ್ ಪ್ಲೆಕ್ಸಸ್ ಅಂತಂದ್ರೆ it is at the region C4 C2 T12 spinal nerve block. ಅಂದ್ರೆ ಬ್ರೇಕಿಯಲ್ ಪ್ಲೆಕ್ಸಸ್ ಅಂತಂದ್ರೆ ಎಲ್ಲಿ ಲೊಕೇಟ್ ಆಗಿರ್ತದೆ ಅಂತಾನೆ C4 to C12 ಏನಿರ್ತದಲ್ಲ C4 to C12 ಏನ್ ಅರೇಸ್ ಆಗಿ ಮುಂದೆ ಬರ್ತಾವಲ್ಲ ಆ C4 to T12 ಏನ್ ನರ್ವ್ಸ್ ಅದಾವಲ್ಲ ಇವನ್ನ ಪರ್ಟಿಕ್ಯುಲರ್ ಬ್ಲಾಕ್ ಮಾಡಿ ಅದರಿಂದ ಅಲ್ಲಿಂದ ಅರೇಜ್ ಆಗುವಂತ ನರ್ವ್ಸ್ ನ ಅವು ಕ್ಯಾನ್ಸಲ್ ಅಂದ್ರೆ ಲೈಕ್ ಬ್ಲಾಕ್ ಮಾಡ್ತಾವ. ನೆಕ್ಸ್ಟ್ ಈಸ್ lumbar block means L1 to L4 ಲೆವೆಲ್ಗೆ ಏನು ನರ್ವ್ಸ್ ರೂಟ್ ಅಲ್ಲಿಂದ ಅರೇಸ್ ಆಗಿ ಹೋಗ್ತಾವಲ್ಲ ಆ ನರ್ವ್ನ ಬ್ಲಾಕ್ ಮಾಡೋದನ್ನ ಲಂಬಾರ್ ಪ್ಲೆಕ್ಸಸ್ ಬ್ಲಾಕ್ ಅಂತಾರ. ಇದು ಇಲ್ಲಿವರೆಗೆ ಏನಂತಂದ್ರ ಲೈಕ್ ರೀಜನಲ್ ಅನಸ್ತೇಸಿಯಾದೊಳಗೆ ಬರುವಂತ ಕ್ಲಾಸಿಫಿಕೇಶನ್. ಕನ್ಫ್ಯೂಸ್ ಆಗ್ಬಿಟ್ಟು ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ರೀಜನಲ್ ಅನಸ್ತೇಸಿಯಾ ಅಂದ್ರೆ ಪರ್ಟಿಕ್ಯುಲರ್ ರೀಸನ್. ಒಂದು ಪೆರಿಫೆರಲ್ ನರ್ವ್ ಬ್ಲಾಕ್ ಇಂದ ಮಾಡ್ಬೋದು, ಸೆಂಟ್ರಲ್ ನ್ಯೂರೋ ಆಕ್ಸಿಯಲ್ ಬ್ಲಾಕ್ ಮತ್ತೆ ಪ್ಲೆಕ್ಸಸ್ ಬ್ಲಾಕ್, ಮೂರು ತರ ಬರ್ತಾವು. ಪೆರಿಫೆರಲ್ ನರ್ವ್ ಬ್ಲಾಕ್ ಅಲ್ಲಿ ಅಲ್ನಾರ್ ಬ್ಲಾಕ್, ರೇಡಿಯಸ್ ಬ್ಲಾಕ್, ಫೆಮೋರಲ್ ನರ್ವ್, ಅಬ್ಚುರೇಟರಿ ನರ್ವ್, ಸಿಯಾಟಿಕ್ ನರ್ವ್, ಪಾಪ್ಲಿಟಿಯಲ್ ನರ್ವ್ ಬ್ಲಾಕ್, ಈ ತರ ಪರ್ಟಿಕ್ಯುಲರ್ ನರ್ವ್ ಸುತ್ತ ಡ್ರಗ್ಸ್ ಇಂಜೆಕ್ಟ್ ಮಾಡೋದ್ರಿಂದ ಆ ನರ್ವ್ಸ್ ಏನಾಗುತ್ತೆ ಬ್ಲಾಕ್ ಆಗುತ್ತೆ. ನೆಕ್ಸ್ಟ್ ಸೆಂಟ್ರಲ್ ನ್ಯೂರೋ ಆಕ್ಸಿಯಲ್ ಬ್ಲಾಕ್, ಅದ್ರಲ್ಲಿ ಸ್ಪೈನಲ್ ಅನಸ್ತೇಸಿಯಾ ಸಬ್ ಆರ್ಕ್ನಾಯ್ಡ್ ಬ್ಲಾಕ್ ಅಂತ ಬರ್ತೈತಿ.
ಮತ್ತೊಂದು ಎಪಿಡ್ಯೂರಲ್ ಅನಸ್ತೇಷಿಯಾ ಅಂತ ಬರ್ತೈತಿ. ನೆಕ್ಸ್ಟ್ ಪ್ಲೆಕ್ಸಿಸ್ ಬ್ಲಾಕ್ ಅಲ್ಲಿ ಬ್ರೇಕಿಯಲ್ ಪ್ಲೆಕ್ಸಿಸ್ ಬ್ಲಾಕ್, ಸರ್ವೈಕಲ್ ಪ್ಲೆಕ್ಸಿಸ್ ಬ್ಲಾಕ್ ಮತ್ತು ಲಂಬಾರ್ ಪ್ಲೆಕ್ಸಿಸ್ ಬ್ಲಾಕ್ ಬರುತ್ತೆ. ಅಂದ್ರೆ ಸರ್ವೈಕಲ್ ಅಂದ್ರೆ C1 to C4 ಏನ್ ಲೆವೆಲ್ ಅಂದ್ರೆ ಆ ನರ್ವ್ಸ್ ಅದಾವಲ್ಲ ಅವನ್ನ ಪರ್ಟಿಕ್ಯುಲರ್ ಬ್ಲಾಕ್ ಮಾಡೋದು. ಬ್ರೇಕಿಯಲ್ ಅಂದ್ರೆ C4 to T4 ಅಂಡ್ ಲಂಬಾರ್ ಪ್ಲೆಕ್ಸಿಸ್ ಅಂದ್ರೆ L1 to L4. ಹಿಂಗ ಪರ್ಟಿಕ್ಯುಲರ್ ನರ್ವ್ಸ್ ನ ಬ್ಲಾಕ್ ಮಾಡೋದನ್ನ ರೀಸನಲ್ ಅನಸ್ತೇಷಿಯಾ ಅಂತ. ನೆಕ್ಸ್ಟ್ ಗೋಯಿಂಗ್ ಟು ದಿ ಲೋಕಲ್ ಅನಸ್ತೇಷಿಯಾ. ಲೋಕಲ್ ಅನಸ್ತೇಷಿಯಾ ನೆಕ್ಸ್ಟ್ ಅಂದ್ರೆ ಲೋಕಲ್ ಅನಸ್ತೇಷಿಯಾ. ನೀವು ಇಲ್ಲಿವರೆಗೆ ನೋಡಿದಿರಿ. ಇದಕ್ಕೆ ಮುಂಚೆ ನಾನು ಒಂದು 2-3 ಕಾನ್ಸೆಪ್ಟ್ ಮ್ಯಾಗ ಆ ವಿಡಿಯೋ ಮಾಡಿ ಹಾಕಿನಿ, ಅವನ್ನ ನೋಡ್ಕೊಂಬರ್ರಿ. ನಿಮ್ಗೆ ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದ್ರೆ ಇಷ್ಟೇ, ಯಾರೆಲ್ಲ ಅಲೈಡ್ ಸೈನ್ಸ್ BSc ಮಾಡಕತ್ತಾರ ಅವ್ರಿಗೆ ಯಾವ್ದೆಲ್ಲ ಟಫ್ ಆಗ್ತೈತಿ ಅಂದ್ರೆ ಟೀಚ್ ಮಾಡಿರ್ತಾರೆ ಕಾಲೇಜಲ್ಲಿ, ಆದರೂ ಎಷ್ಟು ಅಂದ್ರೆ ಕ್ಲಾಸ್ ರೂಮಲ್ಲಿ ಕೇಳಿ ಏನು ಅರ್ಥ ಆಗಿಲ್ಲ ಅಂದ್ರೂ ನೀವು ಬಂದು ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಕತ್ತೀನಿ. ನಿಮ್ಗೆ ಆಫ್ಲೈನ್ ಕ್ಲಾಸ್ ಆರ್ ಆನ್ಲೈನ್ ಕ್ಲಾಸಸ್ ಬೇಕಂತಂದ್ರೆ ಈ ಅಲೈಡ್ ಸೈನ್ಸ್ ಜೋನಲ್ಲಿ ನನ್ನ ನಂಬರ್ ಇರ್ತದೆ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಚಾನಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಬರುವಂಥ ಏನು ಸೆಷನ್ಸ್ ಅದಾವ, ಕ್ಲಾಸಸ್ ಅದಾವಲ್ಲ ಅವನ್ನೆಲ್ಲ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ಎಷ್ಟು ನಿಮ್ಗೆ ಯಾವ ಸಬ್ಜೆಕ್ಟ್ ಮ್ಯಾಗ ಬೇಕಂತೀರಲ್ಲ ಆ ಸಬ್ಜೆಕ್ಟನ್ನ ನೀವು ಕಾಮೆಂಟ್ನಾಗ ತಿಳಿಸಿದ್ರೆ ನಮಗೂ ಆ ಪರ್ಟಿಕ್ಯುಲರ್ ಟಾಪಿಕ್ ಮ್ಯಾಗ ವಿಡಿಯೋ ಮಾಡ್ತೀನಿ. ಮತ್ತು ರೀಸೆಂಟಾಗಿ ಬಂದಿರುವಂಥ ಸರ್ಕ್ಯುಲರ್ಸ್ ಇರಲಿ, ಏನು ಅಡ್ಮಿಷನ್ ನೋಟಿಫಿಕೇಶನ್ ಇರಲಿ, ಅದ್ರ ಮ್ಯಾಗೂ ನಾನು ವಿಡಿಯೋಸ್ ಮಾಡಿ ಹಾಕಿರ್ತೀನಿ. ರೀಸೆಂಟಾಗಿ ಒಂದು ಅಲೈಡ್ ಹೆಲ್ತ್ ಸೈನ್ಸಸ್ದು PUC ಮ್ಯಾಂಡೇಟರಿ ಮಾಡಿದ್ರಲ್ಲ ಅದ್ರ ಬಗ್ಗೆ ರಿಲೇಟೆಡ್ ಆಲ್ರೆಡಿ ಅಪ್ಲೋಡ್ ಮಾಡೀನಿ ಈ ಚಾನಲ್, ಇದು ನಮ್ಮ ಚಾನಲ್ ಒಳಗೆ ನೀವು ಹೋಗಿ ನೋಡ್ಕೋಬೋದು. ಚಲೋ, ನೆಕ್ಸ್ಟ್ ಲೋಕಲ್ ಅನಸ್ತೇಷಿಯಾ ನೋಡೋಣ. ಲೋಕಲ್ ಅನಸ್ತೇಷಿಯಾ ಅಂತಂದ್ರೆ ಅದು ಹೇಳೋದ್ರಾಗ ಗೊತ್ತಾಗತ್ತೆ. ಲೋಕಲ್ ಅನಸ್ತೇಷಿಯಾ ಎಟ್ ಪರ್ಟಿಕ್ಯುಲರ್ ಪಾರ್ಟ್ ಅಂತಂದ್ರೆ ಎಲ್ಲಿ local anesthesia defined as a loss of sensation circumscribed area of the body caused by the depression of excitation of the nerve ending inhibition of the conducting process that peripheral nerves. It not cause loss of consciousness. Local anesthesia may be a following step: infiltration, field box, surface anesthesia. Okay. ಏನು ಹೇಳ್ತಾರಂತಂದ್ರೆ ಎಟ್ ಪರ್ಟಿಕ್ಯುಲರ್ ಬ್ಲಾಕ್ ಅಲ್ಲಿ ಸರ್ಕಮ್ಸೈಡ್ ಅಂದ್ರೆ ಈ ಒಂದು ಇಲ್ಲಿ ಏನೋ ಒಂದು ಸ್ಮಾಲ್ ಮೈನರ್ ಪ್ರೊಸೀಜರ್ ಮಾಡೋದೈತಂದ್ರೆ ಎಟ್ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ನಿಮ್ಗೆ ಇಂಜೆಕ್ಟ್ ಮಾಡ್ತಾರೆ. ಲೋಕಲ್ ಅಂತಂದ್ರೆ ಲೋಕಲ್ ಅನಸ್ಥೆಟಿಕ್ ಏಜೆಂಟ್ಸ್ ಏನಿರ್ತದಲ್ಲ ಆ ಪರ್ಟಿಕ್ಯುಲರ್ ಪಾರ್ಟ್ ಒಳಗೆ ಇಂಜೆಕ್ಟ್ ಮಾಡಿದ್ರೆ ಅಲ್ಲಿರುವಂಥ ಪೆರಿಫೆರಲ್ ನರ್ವ್ಸ್ ಬ್ಲಾಕ್ ಆಗಿ ಅದನ್ನ ಏನು ಮಾಡ್ತಾ ಈ ಒಂದು ಪರ್ಟಿಕ್ಯುಲರ್ ಪಾರ್ಟ್ನ ರೀಸನ್ನ ಬ್ಲಾಕ್ ಮಾಡುತ್ತೆ. ಇದಕ್ಕೇನು ಲಾಸ್ ಆಫ್ ಕಾನ್ಶಿಯಸ್ ಇರಂಗಿಲ್ಲ, ನೀವು ಅವೇಕ್ ಇರ್ತೀರಿ, ಏನು ತೊಂದರೆ ಇರಲ್ಲ. ಲೋಕಲ್ ಅನಸ್ತೇಷಿಯಾ ಅಂದ್ರೆ ಇದು ಈ ಒಂದು ಸ್ಮಾಲ್ ಇಲ್ಲಿ ಏನೋ ಮೈನರ್ ಪ್ರೊಸೀಜರ್ ಇದೆ, ಅದಕ್ಕೆ ಇಡೀ ಫುಲ್ ಬಾಡಿನ ಅನ್ಕಾನ್ಶಿಯಸ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಅಂತ ಟೈಮ್ ಒಳಗೆ ಲೋಕಲ್ ಅನಸ್ತೇಷಿಯಾ ಅಂದ್ರೆ ಪರ್ಟಿಕ್ಯುಲರ್ ಪೆರಿಫೆರಲ್ ನರ್ವ್ಗೆ ಇಂಜೆಕ್ಟ್ ಮಾಡಿ ಆ ಭಾಗವನ್ನು ಸುಂದ್ ಮಾಡಿ ಅಲ್ಲಿಂದ ಎಕ್ಸ್ಟ್ರಾ. ನಿಮ್ಗೆ ಗೊತ್ತಿರುತ್ತೆ ಯಾರೆಲ್ಲ ಟೂತ್ ಎಕ್ಸ್ಟ್ರಾಕ್ಷನ್ ಮಾಡಿಸಿರ್ತಾರೋ ಅವರಿಗೆಲ್ಲ ಲೋಕಲ್ ಅನಸ್ತೇಷಿಯಾ ಇಂಜೆಕ್ಟ್ ಮಾಡಿ ತೆಗೆದಿರ್ತಾರೆ. ಯಾರೆಲ್ಲ ಆಲ್ಮೋಸ್ಟ್ ಲೋಕಲ್ ಅನಸ್ತೇಷಿಯಾನ ಫೀಲ್ ಮಾಡಿಬಿಟ್ಟಿರ್ತಾರೆ. ಆಯ್ತಾ, ಇದ್ರಾಗ ಏನಿಲ್ಲ, ಇದ್ರಾಗ ಇನ್ಫಿಲ್ಟ್ರೇಷನ್ ಅನಸ್ತೇಷಿಯಾ ಅಂತ ಬರ್ತೈತಿ. ಇನ್ಫಿಲ್ಟ್ರೇಷನ್ ಅಂದ್ರೆ ಇನ್ಫಿಲ್ಟ್ರೇಷನ್ ಅನಸ್ತೇಷಿಯಾ. ಇನ್ಫಿಲ್ಟ್ರೇಷನ್ ಅಂದ್ರೆ ಯಾವ ಒಂದು ಜಾಗದಾಗ ಪರ್ಟಿಕ್ಯುಲರ್ ಇರ್ತದೆ ಅಲ್ಲಿ ಕೊಡೋದನ್ನ ಇನ್ಫಿಲ್ಟ್ರೇಷನ್ ಅಂತಾರೆ. ಮತ್ತೆ ಫೀಲ್ಡ್ ಬ್ಲಾಕ್ ಅಂದ್ರೆ ಪರ್ಟಿಕ್ಯುಲರ್ ಒಂದು ಬ್ಲಾಕ್ ಅಂದ್ರೆ ಈ ಪರ್ಟಿಕ್ಯುಲರ್ ಬ್ಲಾಕ್ನ ಕ್ಲೋಸ್ ಮಾಡೋದು. ಝೋನ್ ಆಫ್ ಅನಸ್ತೇಷಿಯಾ ಇಸ್ ಕ್ರಿಯೇಟೆಡ್ ಅರೌಂಡ್ ದಿ ಆಫ್ಟರ್ ಇಂಜೆಕ್ಟ್ ಇನ್ ದಿ ಲೋಕಲ್ ಅನಸ್ತೇಷಿಯಾ. ಎಕ್ಸಾಂಪಲ್ ಅನಸ್ತೇಷಿಯಾ ಆಕ್ಸಿಜನ್ ಬ್ರೆಸ್ಟ್ ಮಾಸ್. ಫೀಲ್ಡ್ ಬ್ಲಾಕ್ ಅಂದ್ರೆ ಪರ್ಟಿಕ್ಯುಲರ್ ಫೀಲ್ಡ್. ಈ ಒಂದು ಜಾಗದಲ್ಲಿ ಬ್ಲಾಕ್ ಮಾಡ್ಬೇಕಾಯ್ತು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಜಾಗದಲ್ಲಿ ಅನಸ್ತೇಷಿಯಾ ಇಂಜೆಕ್ಟ್ ಮಾಡಿ ಆ ಒಂದು ಆಪರೇಟ್ ಮಾಡ್ತಾರೆ. ಇದು ಫೀಲ್ಡ್ ಬ್ಲಾಕ್. ಇನ್ಫಿಲ್ಟ್ರೇಷನ್ ಅಂದ್ರೆ ವೇರ್ ಯು ಟೇಕ್ ಇನ್ಸಿಷನ್, ಎಲ್ಲರೂ ಒಂದ್ ಕಡೆ ಇನ್ಸಿಷನ್ ತಗೊಂಡಿರ್ತಾರೆ, ಅದಕ್ಕೆ ಸೂಚರ್ ಮಾಡ್ಬೇಕಾಯ್ತು. ಇಫ್ ಕಟ್ ಇನ್ಸಿಷನ್ ಇತ್ತು ಅಂದ್ರೆ ಅದು ಸೂಚರ್ ಮಾಡಕ್ಕೆ ಪರ್ಟಿಕ್ಯುಲರ್ ಜಾಗದಾಗ ಇಂಜೆಕ್ಟ್ ಮಾಡಿ ಮಾಡ್ತಾರೆ, ಅದು ಇನ್ಫಿಲ್ಟ್ರೇಷನ್. ನೆಕ್ಸ್ಟ್ ಬರೋದು ಸರ್ಫೇಸ್.
ಸರ್ಫೇಸ್ ಅಂತಂದ್ರೆ ಹೇಳ್ತೀನಿ, ಲೆವೆಲ್ ಆಫ್ ಸ್ಕಿನ್, ಸರ್ಫೇಸ್ ಮೇಲ್ಗಡೆ. ಈಗ ಅಂದ್ರೆ ಭಾಳ ಸೆನ್ಸಿಟಿವ್ ಇರೋ ಪೇಷಂಟಿಗೆ ಕ್ಯಾನಲೈಸೇಷನ್ ಮಾಡ್ಬೇಕಾಗಿರ್ತೈತಿ. ಅವರು ಇವನ್ ಸಣ್ಣ ಪ್ರಿಕ್ ಆದರೂ ಭಾಳ ಇದು ಆಗ್ತಿರ್ತಾರ, ಎಕ್ಸಾಕ್ಟ್ ಆಗ್ತಿರ್ತಾರೆ. ಅಂಥವ್ರಿಗೆ ಟಾಪಿಕಲ್ ಅನಸ್ತೇಷನ್ ಅಂತ ಒಂದು ಬರ್ತೈತಿ, ಲೈಕ್ ಅನಸ್ಥೆಟಿಕ್ ಏಜೆಂಟ್. ಅದನ್ನ ಅಪ್ಲೈ ಮಾಡಿದ ಆ ಜಾಗ ಪೂರ್ತಿ ಸುಂದಾಗುತ್ತೆ, ಆವಾಗ ನೀವು ಈಸಿಯಾಗಿ ಕ್ಯಾನ್ಯುಲೇಟ್ ಮಾಡ್ಬೋದು. ಅದು ಅಂದ್ರೆ ಅನಸ್ತೇಷನ್. ಲೋಕಲ್ ಅನಸ್ತೇಷನ್, ರೀಜನಲ್ ಅನಸ್ತೇಷನ್ ಆ್ಯಂಡ್ ಜನರಲ್ ಅನಸ್ತೇಷನ್, ಈ ಮೂರು ಅನಸ್ತೇಷನ್. ಮತ್ತು ಸರ್ಫೇಸ್ ಅನಸ್ತೇಷನ್ ಅಂದ್ರೆ ಸ್ವಲ್ಪ ಆಯಿಂಟ್ಮೆಂಟ್ಸ್, ಲೈಕ್ ಜೆಲ್ಸ್ ಎಲ್ಲ ಬರ್ತಾವೆ. ನೀವು ರೈಸ್ ಟ್ಯೂಬ್ ಇನ್ಸರ್ಷನ್ಗೆ ಏನು ಯೂಸ್ ಮಾಡ್ತಿರಲ್ಲ, ಕ್ಯಾಥೆಟರೈಸೇಷನ್ ಯೂಸ್ ಮಾಡ್ತಿರಲ್ಲ, ಲೋಕಲ್ ಅನಸ್ಥೆಟಿಕ್ ಏಜೆಂಟ್ಸ್ ಅಂದ್ರೆ ಪರ್ಟಿಕ್ಯುಲರ್ ಪರ್ಸೆಂಟೇಜ್, ಪರ್ಟಿಕ್ಯುಲರ್ ಪ್ರೊಸೀಜರ್ಸ್ಗೆ ಅಂತಲೇ ಸಪ್ರೇಟ್ ಅನಸ್ಥೆಟಿಕ್ ಏಜೆಂಟ್ಸ್ನ ಮಾಡ್ಯಾರ. ಮುಂದೆ ಹೋದಂಗೆ ನಿಮಗೆಲ್ಲ ಯಾವುದೆಲ್ಲ ಯಾವ ಇದನ್ನ ಅನಸ್ಥೆಟಿಕ್ ಏಜೆಂಟ್ಸ್ನ ಎಷ್ಟು ಪರ್ಸೆಂಟೇಜ್ ಯಾವುದಕ್ಕೆ ಯೂಸ್ ಮಾಡ್ತಾರಂತ ಇನ್ ಡೆಪ್ತ್ ಆಗಿ ಮುಂದೆ ಹೇಳ್ಕೊಂತ ಹೋಗ್ತೀನಿ. ಇದು ಇವತ್ತಿಂದ ಟೋಟಲ್ ಟಾಪಿಕ್ ಮೀನ್ಸ್ ಕ್ಲಾಸಿಫಿಕೇಶನ್ ಅನಸ್ತೇಷನ್, ವಾಟ್ ಇಸ್ ಅನಸ್ತೇಷನ್. ಮತ್ತು ಇದ್ರಾಗ ಏನಾರ ಗೊತ್ತಾಗಿಲ್ಲ ಅಂದರೆ ತಿಳಿಸಿ, ನೆಕ್ಸ್ಟ್ ವಿಡಿಯೋದಾಗ ಇದನ್ನ ಯಾವಾಗೆಲ್ಲ ನಿಮ್ಗೆ ಕನ್ಫ್ಯೂಷನ್ ಅದಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿವರೆಗೂ ಇಷ್ಟು ಆಗಿತ್ತು, ಲೋಕಲ್ ಅನಸ್ತೇಷನ್, ಜನರಲ್ ಅನಸ್ತೇಷನ್ ಟೋಟಲ್ ಆಗಿ. ನೆಕ್ಸ್ಟ್ ಜನರಲ್ ಅನಸ್ತೇಷನ್ ಅಂದ್ರೆ ಏನು, ಅದ್ರೊಳಗೆ ಏನೆಲ್ಲ ಬರ್ತಾವೆ ಟರ್ಮ್ಸು, ಮತ್ತು ಸ್ಪೈನಲ್ ಅನಸ್ತೇಷನ್ ಅಂದ್ರೆ ಏನು, ಅದ್ರಾಗ ಏನು ಟರ್ಮ್ಸ್ ಬರ್ತಾವೆ, ಏಪ್ರಿಲ್ ಅಂದ್ರೆ ಏನು, ಹಂಗೇನು ಅಂದರೆ ಇಂಡಿಕೇಶನ್ ಏನು, ಕಾಂಟ್ರಾ ಇಂಡಿಕೇಶನ್ ಏನು, ಆ ಥರ ಇನ್ ಡೆಪ್ತ್ ಆಗಿ ನೋಡ್ಕೊಂಡು ತಗೋಣ. ಪ್ಲಸ್ ಅದ್ರ ಜೊತೆಗೆ ಯಾವುದೆಲ್ಲ ಅನಸ್ಥೆಟಿಕ್ ಡಿವೈಸ್ ಇಕ್ವಿಪ್ಮೆಂಟ್ಸ್ ಬರ್ತಾವಲ್ಲ, ಪರ್ಟಿಕ್ಯುಲರ್ ಒಂದೊಂದು ಡಿವೈಸ್ ಬಗ್ಗೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತಾ ಹೋಗ್ತೀನಿ. ಮತ್ತು ನಮ್ಮ ಚಾನಲ್ ಒಳಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.